ಇನ್ನು ಅಯೋಧ್ಯೆ ದೇಣಿಗೆ ಲೂಟಿ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಕೇವಲ ದೇಗುಲದ ಸಿಬ್ಬಂದಿ ಮಾತ್ರ ಅಲ್ಲ, ಬ್ಯಾಂಕ್ ಸಿಬ್ಬಂದಿ ಅಧಿಕಾರಿಗಳು ಕೂಡ ಈ ಕೃತ್ಯದಲ್ಲಿ ಶಾಮೀಲಾಗಿರುವ ಸುಳಿವು ಸಿಕ್ಕಿದೆ. ಜೊತೆಗೆ ರಾಜಕೀಯ ವಾಗ್ಯುದ್ಧ ಕೂಡ ಜೋರಾಗಿ ನಡೀತಾ ಇದೆ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಶ್ರೀರಾಮನ ದೇಣಿಗೆ ಹಣ ಲೂಟಿ, ಬ್ಯಾಂಕ್ ಅಧಿಕಾರಿಗಳು ಶಾಮೀಲು. ನಂಬಿಕೆಗಳಿಗೆ ಇವತ್ತು ಧಕ್ಕೆ ಆಗಿದೆ. ಇದಕ್ಕೆ ನೇರ ಕಾರಣ ಯಾರಾದರೂ ಇದ್ರೆ ಮೊದಲನೇದು ಮಿಸ್ಟರ್ ಮೋದಿ. ಲೂಟಿ ಹಣದಲ್ಲಿ ಬ್ಯಾಂಕ್ನ ಕೆಲ ಅಧಿಕಾರಿಗಳು ಸಿಬ್ಬಂದಿಗೆ ಷೇರು. ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಮೋದಿ ಅವರು, ಇನಾಗ್ರೇಷನ್ ಮಾಡಿದ್ದು ಮೋದಿ ಅವರು, ಪೂಜೆ ಮಾಡಿದ್ದು ಮೋದಿ ಅವರು. ದುಡ್ಡು ಹೊಡೆದಿಲ್ಲ ಅಂತ ಗ್ಯಾರಂಟಿ ಇದೆ? ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಹಣ ದುರುಪಯೋಗ ಪ್ರಕರಣ ಇಡೀ ದೇಶವನ್ನೇ ಆತಂಕಕ್ಕೆ ದೂಡಿದೆ. ಒಂದೆಡೆ ಎಸ್ಐಟಿ, ಮತ್ತೊಂದು ಕಡೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಎಸ್ಐಟಿ ಪ್ರಾಥಮಿಕ ತನಿಖೆಯಲ್ಲಿ ಮತ್ತಷ್ಟು ಆಘಾತಕಾರಿ ಅಂಶಗಳು ಬಯಲಾಗಿವೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಹಣ ಕಳವು ಪ್ರಕರಣದಲ್ಲಿ ಬ್ಯಾಂಕ್ನ ಕೆಲ ಅಧಿಕಾರಿಗಳು, ಸಿಬ್ಬಂದಿ ಭಾಗಿಯಾಗಿರೋ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ತನಿಖೆಯನ್ನ ತೀವ್ರಗೊಳಿಸಿದೆ. ದೇಣಿಗೆ ಲೂಟಿ ಆರೋಪಿಗಳಾದ ಟಿನ್ನು ಹಾಗೂ ಸುಭಾಷ್ ಬ್ಯಾಂಕ್ ಸಿಬ್ಬಂದಿಯ ಸಂಪರ್ಕದಲ್ಲಿದ್ರು ಅನ್ನೋದು ಎಸ್ಐಟಿ ತನಿಖೆಯಲ್ಲಿ ಬಯಲಾಗಿದೆ. ಬ್ಯಾಂಕ್ ಉದ್ಯೋಗಿಗಳಿಂದ ನೇರವಾಗಿ ಹಣ ದುರುಪಯೋಗದ ಶಂಕೆ ಇದ್ದು ಬ್ಯಾಂಕ್ ಉದ್ಯೋಗಿಗಳಿಗೆ ಷೇರು ನೀಡಲಾಗಿದೆ ಅಂತ ಆರೋಪ ಕೇಳಿಬಂದಿದೆ. ಈ ಅಂಶಗಳನ್ನ ಎಸ್ಐಟಿ ಪ್ರಾಥಮಿಕ ತನಿಖೆಯ ವರದಿಯಲ್ಲಿ ಉಲ್ಲೇಖಿಸಿದೆ. ಹೀಗಾಗಿ ಬ್ಯಾಂಕ್ ಸಿಬ್ಬಂದಿಯನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಇಷ್ಟೇ ಅಲ್ಲ, ಸಿಸಿಟಿವಿ ನಿಯಂತ್ರಣ ಕೊಠಡಿಯ ಕಣ್ಗಾವಲಿನ ಬಗ್ಗೆಯೂ ಎಸ್ಐಟಿ ಅನುಮಾನ ವ್ಯಕ್ತಪಡಿಸಿದೆ. ಪೊಲೀಸ್ ವೈರ್ಲೆಸ್ ಇಲಾಖೆಯ ಅಧಿಕಾರಿ ಅರ್ಜುನ್ ದೇವ್ಗೆ ಹುಂಡಿ ಹಣ ಎಣಿಸುವ ಕೊಠಡಿಯಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾ ಮೇಲ್ವಿಚಾರಣೆ ನೀಡಲಾಗಿತ್ತು. ಆದರೆ ಅರ್ಜುನ್ ತಮ್ಮ ಕೆಲಸ ಮಾಡೋದ್ ಬಿಟ್ಟು ಆರೋಪಿ ಟಿನ್ನು ಜೊತೆ ಸೇರಿ ವಿವಿಐಪಿಗಳ ದರ್ಶನದ ವ್ಯವಸ್ಥೆ, ಆಡಳಿತ ಮಂಡಳಿಯ ಕೆಲಸ ಕಾರ್ಯಗಳತ್ತ ಹೆಚ್ಚು ಗಮನ ಹರಿಸ್ತಾ ಇದ್ದ ಅನ್ನೋದು ತಿಳಿದು ಬಂದಿದೆ. ಭಕ್ತರು ನೀಡಿರುವ ಬೆಳ್ಳಿ ಇಟ್ಟಿಗೆ, ಆಭರಣಗಳು ಸುರಕ್ಷಿತವಾಗಿವೆ. ಕತ್ತಲು ಸರಿಯುತ್ತೆ, ಸತ್ಯದ ಬೆಳಕು ಮೂಡುತ್ತೆ. ಮೌನ ಮುರಿದ ಅಯೋಧ್ಯೆ ಟ್ರಸ್ಟ್. ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ ಇದೇ ಮೊದಲ ಬಾರಿಗೆ ಮೌನ ಮುರಿದಿದೆ. ಚಂಪತ್ ರಾಯ್ಜಿ ಮತ್ತು ಟ್ರಸ್ಟಿ ಅನಿಲ್ ಮಿಶ್ರಾ ರಾಜೀನಾಮೆ ಬಗ್ಗೆ ಮಾಧ್ಯಮ ಪ್ರಕಟಣೆ ಹೊರಡಿಸಲಾಗಿದೆ. ಅಲ್ಲದೆ ಭಕ್ತರು ನೀಡಿರುವ ಬೆಳ್ಳಿ ಇಟ್ಟಿಗೆ, ಆಭರಣಗಳು ಸುರಕ್ಷಿತವಾಗಿವೆ ಅಂತ ಸ್ಪಷ್ಟಪಡಿಸಿದೆ. ಕಾರ್ಮೋಡಗಳು ತಿಳಿಯಾಗುತ್ತೆ, ಕತ್ತಲು ಸರಿಯುತ್ತೆ, ಸತ್ಯ ಅನ್ನುವ ಸೂರ್ಯನ ಬೆಳಕು ಮೂಡುತ್ತೆ, ಎಸ್ಐಟಿ ತನಿಖೆಯಿಂದ ಸತ್ಯ ಹೊರಬರುತ್ತೆ ಅಂತ ಹೇಳಿದೆ. ತಿರುಪತಿ, ವೈಷ್ಣೋದೇವಿ ಮಾದರಿ ಅಯೋಧ್ಯೆಯಲ್ಲಿ ಆಡಳಿತ ನಿರ್ವಹಣೆ. ದೇಣಿಗೆ ದುರುಪಯೋಗ ಹಗರಣದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಚಂಪತ್ ರಾಯ್, ಟ್ರಸ್ಟಿ ಅನಿಲ್ ಮಿಶ್ರಾ ರಾಜೀನಾಮೆ ನೀಡಿದ ಬೆನ್ನಲ್ಲೇ ರಾಮ ದೇವಾಲಯ ಟ್ರಸ್ಟ್ ಎಚ್ಚೆತ್ತುಕೊಂಡಿದೆ. ದೇಗುಲದ ಆಡಳಿತ ಮಂಡಳಿಯಲ್ಲಿ ಮಹತ್ತರ ಬದಲಾವಣೆಗೆ ಮುಂದಾಗಿದೆ. ತಿರುಮಲ, ತಿರುಪತಿ ಹಾಗೂ ವೈಷ್ಣೋದೇವಿ ಮಾದರಿಯಲ್ಲಿಯೇ ರಾಮಮಂದಿರ ಸಂಕೀರ್ಣಕ್ಕೂ ಸಿಇಒ ಅನ್ನ ನೇಮಿಸೋಕೆ ಚಿಂತನೆಯನ್ನ ನಡೆಸಿದೆ. ಜುಲೈ ಮೊದಲ ವಾರದಲ್ಲಿ ನಡೆಯಲಿರುವ ಸಭೆಯಲ್ಲಿ ಈ ಬಗ್ಗೆ ನಿರ್ಧರಿಸಲಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ರಾಜಕೀಯ ಕೆಸರೆರಚಾಟವೂ ಮುಂದುವರೆದಿದೆ. ಸಮಾಜವಾದಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅಯೋಧ್ಯೆಯನ್ನ ಸಿಯಾರಾಮ್ ಧಾಮ್ ಆಗಿ ಪುನಃ ಸ್ಥಾಪಿಸೋದಾಗಿ ಅಖಿಲೇಶ್ ಯಾದವ್ ಪ್ರತಿಜ್ಞೆ ಮಾಡಿದ್ದಾರೆ. ಮಹಾರಾಷ್ಟ್ರದ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಬಿಜೆಪಿ ರಾಮನ ಭಕ್ತರಿಗೆ ಮೋಸ ಮಾಡಿದೆ ಅಂತ ಗುಡುಗಿದ್ರೆ, ಸಂಸದೆ ಪ್ರಿಯಾಂಕಾ ಗಾಂಧಿ ಭಕ್ತರು ನೀಡಿದ ಕಾಣಿಕೆ ಸಂರಕ್ಷಿಸುವ ಜವಾಬ್ದಾರಿ ಇಲ್ವಾ ಅಂತ ಬಿಜೆಪಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. People from all over the country, those who believe and those who have faith, gave donations and now those donations have been stolen. I think it is tragic. I think it is shameful. So who is responsible? If you collected them, it's your responsibility to keep them safe. ಒಟ್ನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದ್ದು ಕಳ್ಳತನದ ಹಿಂದಿರುವ ಆ ದೊಡ್ಡ ಕುಳಗಳು ಯಾರ್ಯಾರು ಅನ್ನೋದು ಬಯಲಾಗುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.